ಈ ಗಾಡಿ ಇದು ವಿಶೇಷತೆ ಏನೈತ್ರಿ ಇದು ಎತ್ತಿನ ಬಂಡಿ ಒಳಗೆ ರೀ? ಜಾಲಿ ಕಟ್ಟಿ ಗಾಡಿ ಇದು. ಜಾಲಿ ಕಟ್ಟಿಗಿದ್ರಿ. ಜಾಲಿ ಕಟ್ಟಿಗೆ ಈಗ ಸಿಗೋದಿಲ್ಲ ಈಗ ರೀ ಹೊಟ್ಟೆ ಸಿಗಂಗಿಲ್ಲ. ಜಾಲಿ ಕಟ್ಟಿಗೆನೇ ಬಂದಂಗಿಲ್ಲ. ಹಾಂ ರೀ. ವಿಶೇಷ ಅಂದ್ರೆ ಒಂದೇ ಗಿಡದಲ್ಲಿ ಹಾಂ ಒಂದೇ ಜಾಲಿ ಗಿಡದಾಗ ಹಾಂ ರೀ 2 ಕೂರ್ಗಿ ದಿಂಡ, 2 ಕುಂಟೆ ದಿಂಡ, ಹಾಂ ರೀ 4 ಡುಬ್ಬಿ ದಿಂಡ, 3 ಎಡಿ ದಿಂಡ ಮತ್ತು 4 ನಗಗಳು. ಹಾಂ ರೀ ಗಳೆದ ನಗ 10 ಗಣಿನ ನಗ, 9 ಗಣಿನ ನಗ, 8 ಗಣಿನ ನಗ ಮತ್ತು 12 ಗಣಿನ ನಗ. ಹಾಂ ಇಷ್ಟು ನಗಗಳು ಹೊಂಟು ಹಾಂ ರೀ ಅಡ್ದಿಂಡಾಗಿ ಆ ಬಳಕ ಒಂದು ಗಾಡಿ ಆಗಿದೆ. ಈ ಗಾಡಿ ಪೂರ ಒಂದು ಗಾಡಿ ಪೂರ್ತಿ ಆಗೈತಿ ರೀ. ಆ ಗಿಡದಲ್ಲಿ ಅದು ಎಷ್ಟೊಂದು ದೊಡ್ಡ ಗಿಡ ಐತಿ? ಭಾಳ ದೊಡ್ಡ ಗಿಡ ಇತ್ತು ಅದು. ಹಾಂ ಸುಮಾರು ಒಂದು 40 ವರ್ಷದ ಗಿಡನೇ ಇತ್ತು ಅದು. ಹೆಚ್ಚು ಕಡೆ ವರ್ಷ 40 ಹಾಂ ರೀ ಹಾಂ ರೀ ಅವರು ಗಿಡ ಅದಕ್ಕೆ ಇಟ್ಟಿದ್ರು ಅಂದ್ರೆ ಒಟ್ಟು ಗಾಡಿ ಮಾಡಿಸ್ಬೇಕಾದ್ರೆ ಇಟ್ಟಿದ್ರು ಅವರು. ಹಾಂ ಮುಂದೆ ಇತ್ತಿತ್ತಿದ ಕಡೆ ಒಕ್ಕಲ್ತನ ಮುರಿದು ಅದು ಗಾಡಿ ಒಕ್ಕಲ್ತನ ಮುರಿದು ಇನ್ನೇನು ಗಾಡಿ ಮಾಡುತ್ತೇವೆ ಬಿಟ್ಟರು. ಹಾಂ ರೀ ಅವರು ಹಿರಿಯರ ಅಜ್ಜವನ್ನ ಕನಸು ನೆನಸಾಗ್ಬೇಕಾದ್ರೆ ಇದು ಗಾಡಿಗೆ ಕುಡಿಬೇಕಂತೇಳಿ ಯಾರೇ ಗಾಡಿ ಮಾಡಿಸ್ತಾರೆ ಅವರಿಗೆ ಇದನ್ನು ಗಿಡ ಕುಡಿಬೇಕು ಅಲ್ಲಿ ತನಕ ಹಂಗೆ ಕಾಯ್ಕೊಂಡು ಇಟ್ಟಿರೋರು. ಹಾಂ ನಮಗೆ ಗಾಡಿ ಮಾಡೋ ಅವಶ್ಯಕತೆ ಅನ್ನಿಸ್ತು. ಅವಾಗ ಅವ್ರು ನಮ್ಗೆ ಕರ್ಕೊಂಡು ಹೋಗಿದ್ರು ದಪ್ಪಗಳು. ಅದಕ್ಕೆ ತೆಗೆದು ಇಟ್ಟಿದ್ದೆವು. ಈ ಗಿಡ ನೀವು ಕಡ್ಕೊಂಡು ಹೋಗಿರಿ ಅಂದ್ಬಿಟ್ರು. ಹಾಂ ಹಾಂ ಕಡ್ಕೊಂಡು ಹೋಗಿರಿ ಅಂದ್ಬಳಕ್ಕೆ ನಾವು ತಂದೆವು. ಆ ಒಕ್ಕಲ್ತನ ಗೆಳೆ ಸಾಮಾನೆಲ್ಲ ಆಗಿ ಹಾಂ ಈ ಗಾಡಿ ಆಗಿ ಹಾಂ ಇನ್ನೂ ಕಟ್ಟಿಗೆ ಉಳಿದವು. ಹಾಂ ರೀ ಅಷ್ಟು ಮತ್ತು ಆ ಕಟ್ಟಿಗೆಯಲ್ಲಿ ಒಂದು ಕಟ್ಟಿಗೆ ಅವ್ರು ಯಾವ ಬಣ್ಣವನ್ನು ಹಚ್ಚುತ್ತಿದ್ದಾರೆ ಈ ಗಾಡಿಗೆ ರೀ? ಈ ಬಣ್ಣ ವಿಶೇಷ ಇದು ಯಾಕೆ ಹಚ್ತೇವೆ ಅಂದ್ರೆ ಈ ಗಾಡಿ ಒಯ್ದು ನೀರಾಗಿ ಬಿಟ್ಟರು ನೀರು ಹಿಡಿಯಂಗಿಲ್ಲ ಇದು ಮುಂದೆ. ಇದು ರೀ? ಹೌದು. ಹಾಂ ರೀ ಹೊಟ್ಟೆ ನೀರು ಜಗಂಗಿಲ್ಲ. ಕಟ್ಟಿಗೆ ಎಷ್ಟು ದಪ್ಪ ಅದ, ಹಾಂ ರೀ ಎಷ್ಟು ಅಗಲದ, ಎಷ್ಟು ಉದ್ದದ ಅಷ್ಟೇ ಆಗ್ತದೆ. ಅಂದ್ರೆ ಇದನ್ನು ನೀರಾಗ ಹೋದ ಕೂಡಲೇ ಹಿಗ್ಗೋದಿಲ್ಲ, ಬಿಸಿಲಿಗೆ ಹೋದ ಕೂಡಲೇ ಕುಗ್ಗೋದಿಲ್ಲ ಈ ಕಟ್ಟಿಗೆನ. ಹಾಂ 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 ಯಾಕೆಂದ್ರೆ ಅಂಥ ಬಣ್ಣನ ಅವ್ರು ಹಚ್ತಾ ಇದ್ದಾರೆ. ಹಾಂ ರೀ ಆ ಬಣ್ಣ ಏನಾದ್ರು ರ್ಯಾಳ ಅಂತಾರೆ ಅದಕ್ಕೆ. ಹಾಂ ರೀ ರ್ಯಾಳ ಮತ್ತು ಈ ಶೇಂಗಾದ ಎಣ್ಣೆ, ಹಾಂ ಶುದ್ಧವಾಗಿ ತೆಗೆದಂಥ ಶೇಂಗಾದ ಎಣ್ಣೆ ರ್ಯಾಳ ಕೂಡಿ ಕುದಿಸೋದು. ಹಾಂ ರೀ ಅದು ಗದ 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 ಕುದಿಬೇಕು. ಹಾಂ ರೀ ಅದು ಕುದ್ದದ ನಂತರ ಆರಿಸಿದ ಬಳಕೆ ಹಚ್ಚಿದೆವು ಅಂದ್ರೆ ಒಮ್ಮೆ ಹಿಡಿತ ಕಟ್ಟಿಗೆ ಅನ್ಸಂಗಿಲ್ಲ. ಹಾಂ ರೀ ಆ ಬಳಕ ನೀರನ್ನು ಹಿಡ್ಕೊಳಂಗಿಲ್ಲ. ನೀರು ಹಿಡ್ಕೊಳಂಗಿಲ್ಲ ಅನಿಸಲಿಲ್ಲ ಅಂದ್ರೆ 50-60 ವರ್ಷ ಕಟ್ಟಿಗೆ ಏನೇನೂ ಆಗೋದಿಲ್ಲ. ಇದಕ್ಕೆ ಏನೇನೂ ಆಗೋದಿಲ್ಲ. ಮತ್ತು ಈ ಗಾಡಿಗೆ ಅಂದಾಜು ಖರ್ಚು ಎಷ್ಟೊಂದು ಆಗಿರ್ಬೋದು? 80,000 ಗಾಡಿ ಖರ್ಚಾಗ್ಯದ. 80,000. ಈ 80,000 ಕೊಟ್ಟು ಈ ಗಾಡಿ ಖರ್ಚು ಮಾಡೋದು ನಿಮ್ಮ ಉದ್ದೇಶ ಏನಾಗಿತ್ತು? ಕಾರಣ ಏನು ಅಂದ್ರೆ ಈ ಗಾಡ್ಯಾಗ ಕೂತು ಹೊಂಟ್ರೆ ಹಾಂ ರೀ BMW ಕಾರ್ ಹೊಂಟ್ರು ಮುಂದೆ ನೋಡೋದಿಲ್ಲ. ಹಾಂ ರೀ ಈ ಗಾಡಿ ಹುಡ್ಕೊಂಡು ಊರಾಗ ಹೊಂಟ್ರೆ ಇಡೀ ಊರೇ ನೋಡ್ತಿರ್ತದೆ. ಹಾಂ ಯಾಕಂದ್ರೆ ಈ ಗಾಡ್ಯಾಗ ಇನ್ನೊಂದು ಏನು ವೈಶಿಷ್ಟ್ಯ ಅಂದ್ರೆ ಹಾಂ ರೀ ಒಬ್ಬ ನುಸ್ಕೊಂಡು ಮನುಷ್ಯ ಇತ್ತಂದ್ರೆ ಅಥವಾ ಏನಾರ ಒಂದು ತೊಂದರೆ ಐತಿ ಗಾಡ್ಯಾಗ ಕುಂಟ್ಕೊಂಡು ಹೋದ್ರೆ ಅವನಿಗೆ ಗಾಡಿ ಸ್ವಲ್ಪ ದುಡುಕಿ ನಾಯಿ ದುಡುಕಿ ಗಾಡಿ ಓಡ್ತಂದ್ರೆ ಅವ್ನ ಮೈ ಹಗರ ಹಾಕಿ ಮಸಾಜ್ ಮಾಡ್ದಂಗೆ ಅವನಿಗೆ. ಹಾಂ ರೀ ಈ ಚಕಡ ಗಾಡ್ಯಾಗ ಓಡಿದ್ರೆ ಮೈ ಮಸಾಜ್ ಮಾಡ್ದಂಗೆ ಆಗಲ್ಲ. ಮೊದಲು ಹಿಂದಿನ ಕಾಲದಾಗ ಒಂದು ಹಿಂಗಿತ್ತು. ಹಾಂ ರೀ ಈಗೆಲ್ಲ ಆಸ್ಪತ್ರೆಗೆ ಹೋಗಿ ಹೆರಿಗೆ ಮಾಡೋದು ಅಥವಾ ಸಿಜೇರಿಯನ್ ಮಾಡೋದು ಏನಾರೇ ಮಾಡ್ತಾ ಇದ್ದಾರೆ. ಹಾಂ ರೀ ಮೊದಲು ಹೆಂಗಿತ್ತು ಅಂದ್ರೆ ಹೆಣ್ಣು ಮಕ್ಕಳು ಗರ್ಭಿಣಿ ಆದ ಬಳಿಕ ದವಾಖಾನೆ ಹೊಟ್ಟೆ ಹೋಗ್ತಿರ್ಲಿಲ್ಲ ಅವ್ರಿಗೆ. ಹಾಂ ರೀ ಎತ್ತಿನ ಗಾಡಿ ಕಟ್ಟಿಕೊಂಡು 1 ಕಿಲೋಮೀಟ್ರ್ ಹೋಗಿ ಬಂದ್ರು ಅಂದ್ರೆ ಪುನಃ ಮನೆಗೆ ಬಂದ್ರು ಅಂದ್ರೆ ಅವ್ರು ಆಟೋಮೆಟಿಕ್ ಹೆರಿಗೆ ಆಗ್ತಿತ್ತು. ಯಾಕೆಂದ್ರೆ ಮೈ ಜಲ್ಲಿಸಿ ಬಿಡ್ತಿತ್ತು. ಹಾಂ ರೀ ಅಷ್ಟು ನಮ್ಮದು ಪರಂಪರೆ ಅಂದ್ರೆ ಇದು ಎತ್ತಿನ ಗಾಡಿ. ಹಾಂ ಈ ಎತ್ತಿನ ಗಾಡಿಯಾಗ ಯಾರ್ಯಾರು ಹೋಗಿ ಬರ್ತಾರೆ ಅವ್ರ ಮೈ ಆಟೋಮೆಟಿಕ್ ಮಸಾಜ್ ಮಾಡ್ದಂಗೆ ಆಗ್ತವೆ. ಹಾಂ ರೀ ಅದಕ್ಕಾಗಿ ಎತ್ತಿನ ಗಾಡಿದು ಎಷ್ಟು ಹೇಳಿದ್ರು ಮಹತ್ವ ಕಡಿಮೆ. ಹಾಂ ಯಾಕೆ ಅಂದ್ರೆ ಅಖಂಡ ಬಾಯಿಬಳೆ ಹಾಕಿದ್ರೆ ಗಾಡಿ ದಡ್ಕಿ ಹೊಡಿತೀವಿ. ಹಾಂ ನಾವು ಅಖಂಡ ಬಾಯಿಬಳೆನ ಹಾಕಿಲ್ಲ. ತುಂಡ ಅಂದ್ರೆ 3 ಇಂಚಿನ ಆ ದಂಡಿ 3 ಇಂಚ ಈ ದಂಡಿ 3 ಇಂಚ ತುಂಡು ಕತ್ತರಿಸಿ ಹಾಕಿರೋದ್ರಿಂದ ಗಾಡಿ ದಡ್ಕಿ ಹೊಡೆಯಂಗಿಲ್ಲ. ಗಾಡಿ ಬರೇ ಒಂದು ಲೇವಲ್ ಹೋಗ್ತಿರ್ತದೆ. ಹಾಂ ಲೇವಲ್ ಹೋಗುವಾಗ ಏನು ಓಡ್ತದಲ್ಲ ಓಡುವಾಗ ಮಾತ್ರ ಎಲ್ಲ ನಮ್ಮ ನರಗಳಿಗೆ ಹಾಂ ಈಗ ನಾವು ಈಸಂಗಿಲ್ಲ. ಈಸೋದು ಬಂದಾಗ್ಯದ, ಓಡೋದು ಬಂದಾಗ್ಯದ, ವ್ಯಾಯಾಮ ಮಾಡೋದು ಬಂದಾಗ್ಯದ. ಹಾಂ ಈ ಗಾಡಿ ಬರೀ ಕೂತು ಹೋಗಿ ಬಂದ್ರೆ ಸಾಕು ಎಲ್ಲ ಸರ್ವಾಂಗ ವ್ಯಾಯಾಮ ಆಗ್ತದೆ. ಹಾಂ ರೀ ಇದು ವೈಶಿಷ್ಟ್ಯಪೂರ್ಣ ಅಂತ ಗಾಡಿ ಇರೋದ್ರಿಂದ ಅದಕ್ಕೆ ನಮಗೆ ಗಾಡಿ ಮಾಡುವಲ್ಲಿ ಭಾಳ ಇಂಟ್ರೆಸ್ಟ್ ವಹಿಸಿ ನಾವು ಈ ಗಾಡಿಯನ್ನು ಮಾಡಿದ್ದೀರಿ, ನಿರ್ಮಾಣ ಮಾಡಿದ್ದೇವೆ. ಮತ್ತು ಈ ಗಾಡಿ ಬಗ್ಗೆ ಮಾಹಿತಿ ಒಂದು ಸ್ವಲ್ಪ ಹೇಳಿದ್ರೆ. ಇದು ತರಬಂಡಿ ಗಾಡಿ. ಇದು ತರಬಂಡಿ ಗಾಡಿ ಅಂದರೆ ಇದು ಸ್ವಲ್ಪ ಅದಕ್ಕೆ ಇದು ತಿರುಗಿ ಬರ್ತದೆ. ಅದು 4-6 ಇಂಚ್ ಬರ್ತದೆ. ಹಾಂ ಇದು 6-7 ಇಂಚ್ ಬರ್ತದೆ ಬದ್ದಿ. ಹಾಂ ಮತ್ತು ಇದರದು ಹಾಸಿಗಳಿಗೇನಿರ್ತದಲ್ಲ ಹಾಸಿಗಳಿಗೆ ಇದರದು 3-2 ಇಂಚ್ ಬರ್ತದೆ. ಹಾಂ ಅದರದು ಅಗಲಿಗೆ 2.5 ಮತ್ತು ಪಿಂಡಿಗೆ 1.5 ಬರ್ತದೆ. ಹಾಂ ಸ್ವಲ್ಪ ಅದಕ್ಕೆ ಇದು ವಜ್ಜಿ. ಹಾಂ ಅದರದ್ದು ಹಾರಿ 33 kg ಇರ್ತದೆ. ಹಾಂ ಇದರ ಹಾರಿ 67 kg ಇರ್ತದೆ.
67 ಕೆ ಜಿ. ಹಾಂ ಇದ್ರ ಹಾರಿ ಗಾಡಿ ಹಾರಿ. ಹ್ಞೂ ಆ ಬಳಿಕ ಇದ್ರದ್ದು ಅಗಲಿಗೆ ಸ್ವಲ್ಪ ಕಡಿಮೆ, ಉದ್ದಿಗೆ ಹೆಚ್ಚಿದ್ರು. ಹ್ಞೂ ಯಾಕೆಂದ್ರೆ ಇದು ಗಾಡಿ ಎಷ್ಟೇ ಸ್ಪೀಡ್ ಹೋದರೂ ಕೂಡ ಹ್ಞೂ ಬೀಳಬಾರ್ದು. ಹ್ಞೂ 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 ಬಿತ್ತು ಅಂದರೆ ಇವು ಗಾಡಿ ಏನು ಒಳಗೆ ಕೂತವ್ರಿಗೆ ಏನಲ್ಲಿ ಗಾಡಿಗೆ ತೊಂದರೆ ಐತಿ. ಅದಕ್ಕಾಗಿ ಬೀಳಾರ ಸಲುವಾಗಿ ಇದ್ರ ಅಗಲನ್ನು ಹೆಚ್ಚಿಟ್ಟಿರ್ತಿರ್ತದೆ. ಹಾಂ ಮತ್ತು ಇನ್ನೊಂದು ಏನಂದ್ರೆ ಇದಕ್ಕೆ ಇದು ಹಾಕ್ಸಿದ ಕಾರಣ ಏನು ರೀ? ಈಗ ಇದು ಹಾಕ್ಸಿದ ಕಾರಣ ಇಲ್ಲಿ ಕೆಬ್ಬನ ಪಟ್ಟಿಗಳು. ಇಲ್ಲಿ ಇದು ತರಬಂಡಿ ಹಾಕುವಾಗ ಹ್ಞೂ ಇಲ್ಲೊಂದು ನಾವು ನಗ ಬರ್ತದೆ. ನಗ ಹಾಂ ಹೇಳಿ. ಇಲ್ಲಿ ಉದ್ದು ಕಟ್ಟಿಗೆ ಹಾಕ್ತೇವೆ, ಇದು ಗಾಲಿ ತಿರುಗಲಾರಂಗೆ. ಹಾಂ ರೀ. ಅದಕ್ಕೆ ಒಂದೇ ಹಲ್ಲಿಗೆ ಭಾರ ಬೀಳೋದ್ರಿಂದ ಈ ಹಲ್ಲಿಗೆ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇರೋದ್ರಿಂದ ಅಥವಾ ಮುರಿವು ಅದು ಒಂದು ಸ್ವಲ್ಪ ಏನೇ ನಮ್ಗೆ ಅನ್ನಿಸ್ತು ಅಂತೇಳಿ ಹಾಂ ಈ ಹಲ್ಲಿಗೂ ಭಾರ ಆಗ್ಬೇಕು ಇದು ಕೊತ್ತಿದ ಕೂಡ ಅಂತೇಳಿ ಇದಕ್ಕೆ ಸಪೋರ್ಟ್ ಕೊಟ್ಟು ಒಂದು ಎಂಗಲ್ ಪಟ್ಟಿ ಕೊಟ್ಟು ಎರಡು ಮಾಡಿರ್ತಿರ್ತಾರೆ. ಹಾಂ 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 ಮತ್ತು ಡಾವಪಟ್ಟಿ, ಇವು ಡಾವಪಟ್ಟಿ ಅಂತಾರೆ ಮತ್ತು ಹಳಿ ಅಂತಾರೆ. ಇವು ಹಾಂ ಎರಡು ರೀತಿ ಇದು ಡಾವಪಟ್ಟಿ ಮತ್ತು ಹಳಿ. ಹಾಂ ಇದು ಮೊದಲು 1.5 ಇಂಚ್ ಹಾಕ್ತಿದ್ರು. ಹಾಂ ಇದು 2 ಇಂಚ್ ಅದು. ಹಾಂ ಯಾಕೆಂದ್ರೆ ತರಬಂಡಿಗೆ ಭಾಳ ಬಂದೋಬಸ್ತ್ ಬೇಕು ಸಾಮಾನುಗಳು. ಯಾಕಂದ್ರೆ ಎತ್ತುಗಳೆಲ್ಲವೂ ಭಾಳ ಬಲಡ್ಡೆ ಎತ್ತುಗಳು ಬಂದಿರ್ತಿರ್ತಾವೆ. ಹಾಂ ಅದಕ್ಕೆ ಏನೂ ತೊಂದರೆ ಆಗಬಾರ್ದು ಅಂತೇಳಿ. ಮತ್ತು ಇದು ಪುಟ್ಟ ಹೆಚ್ಚಗಲಿರ್ಬೇಕಾಗ್ತದೆ. ಪುಟ್ಟ ಅಂತಾರೆ ಇದಕ್ಕೆ, ಇದಕ್ಕೆ ಹಲ್ಲು ಅಂತಾರೆ. ಈ ಪುಟ್ಟ ಏನದಲ್ಲ ಇದು 6 ಇಂಚ ಮತ್ತು 3 ಇಂಚ ಅಗಲಿಗೆ 3 ಇಂಚ, ಇದು ಉದ್ದಿಗೆ 6 ಇಂಚ್ ಇರ್ತದೆ. ಹಾಂ ಇದು ಅತ್ಯಂತ ಭಾಳ ದಪ್ಪ ಪುಟ್ಟ ಇದು. ಹಾಂ ಇದಕ್ಕೆ ಇಡೀ ಏನೂ ಆಗಬಾರ್ದು. ಕಟ್ಟಿಗೆಗೆ ಎತ್ತುಗಳರಿಗೆ ಏಸ್ ಜೋಡ್ ಹೋದ್ರು ಎತ್ತು ಇದನ್ನು ಮುಪ್ಪಾದರೂ ಈ ಗಾಡಿಗೆ ಅಂದು ಏನೂ ಆಗೋದಿಲ್ಲ. ಅಷ್ಟು ಬಂದೋಬಸ್ತ್ ಈ ಗಾಡಿಯನ್ನು ಮಾಡಿ ಅಷ್ಟು ಬಂದೋಬಸ್ತ್ಲೆ ಈ ಗಾಡಿ ತಯಾರು ಮಾಡಿದ್ದೆ. ಈ ಗಾಡಿಗೆ ಅಂದಾಜು ಖರ್ಚು ಎಷ್ಟೊಂದಾಗಿರ್ಬೋದು? ಇದಕ್ಕೆ 72,000 ಇದೆ. 72,000. ಈ ಮೊನ್ನೆ ನಡೆದಂಥ ಕಮರಿ ಇದು ಏನು ನಡೆದಿತ್ತಲ್ಲ ಮೊನ್ನೆ ಅಲ್ಲಿ ಉಪಯೋಗಿಸಿರಿ? ಇದು 22ನೇ ತಾರೀಕಿಗೆ ಕಲ್ಬಂಡಿ ಉತ್ಸವ ನಡೆದಕ್ಕೆ 11 ಪ್ರೈಜ್ಗಳನ್ನು ಕೊಟ್ಟಿದ್ದೇವೆ ನಾವು. ಹಾಂ ಹಾಂ ಅಂದ್ರೆ ಎಲ್ಲ ಸಾಮಾನ್ಯ ಸಣ್ಣ ಸಣ್ಣ ಎತ್ತುಗಳವ್ರಿಗೆ ಅನುಕೂಲ ಆಗುತ್ತೆ. ಎಲ್ಲ ಕಡೆ 5 ಕೊಡ್ತಾರೆ, 3 ಕೊಡ್ತಾರೆ, ಹಾಂ ಭಾಳ 9 ಇಡ್ತಾರೆ. ಹಾಂ ಇಲ್ಲಿ 11 ಪ್ರೈಜ್ಗಳನ್ನು ಇಟ್ಟಿದ್ದೆವು. ಹಾಂ ಮೊದಲನೇದು 40,000, ಹಾಂ 35, 30, 25, 20, 18, 15, 12, 10, 8, 7, 5 ಹಿಂಗೆ 11 ಪ್ರೈಜ್ಗಳನ್ನು ಕೊಟ್ಟಿದ್ದೇವೆ ಮೊನ್ನೆ. ಹಾಂ ಹಾಂ ಸುಮಾರು 2.5 ಲಕ್ಷ ರೂಪಾಯಿ ಎತ್ತುಗಳ ಒಕ್ಕಲಿಗರಿಗೆ ಕೊಟ್ಟಿದ್ದೇವೆ. ಇನ್ನೊಂದು ವೈಶಿಷ್ಟ್ಯ ಏನಂದ್ರೆ ಹಾಂ ಎಲ್ಲರೂ ಅವರು ಪ್ರವೇಶ ಫೀ ಅಂತೇಳಿ 2,000 ರೂಪಾಯಿ ತೊಗೋತಾರೆ. ಹಾಂ 2,000 ರೂಪಾಯಿ ತೊಗೊಂಡು ಹಾಂ ಸೋತವ್ರು ಹಾಗೆ ಹೋಗ್ತಾರೆ. ಅವ್ರು ಹಾಂ 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 ಹೊಳ್ಳಿ ಕೊಡಂಗಿಲ್ಲ ಪ್ರವೇಶ ಫೀ ತೊಗೊಂಡವ್ರು. ಇಲ್ರಿ ಕೊಡಲ್ರಿ. ಈ ಆಶ್ರಮದಾಗ ಏನು ಸೋತವ್ರಿಗೆ ಹಾಂ ರೀ ಮತ್ತೆ ಅವ್ರು ಗಾಡಿ ತಂದಿರ್ತಿರ್ತಾರೆ, ಗಾಡಿ ಖರ್ಚು ಆಗುತ್ತೆ, ಹೊಳ್ಳಿ ದುಡ್ಡನ್ನು ಕೊಡುವ ವ್ಯವಸ್ಥೆ ಅಂದ್ರೆ ಏಕೈಕಿ ಮಾಡಿದ ಆಶ್ರಮ ಅಂದ್ರೆ ಈ ಗುರುದೇವ ಆಶ್ರಮ ಒಂದೇ ರೀ. ಹಾಂ ಹಾಂ ಹೊಳ್ಳಿ ಅಂದ್ರೆ ಆ ರೈತರಿಗೆ ಅಷ್ಟೊಂದು ಅನುಕೂಲ ಮಾಡಿಕೊಟ್ಟಿರಿ. ಆಗ್ಲತ್ತೇಳಿ ಎತ್ತುಗಳ ಕಟ್ಟಬೇಕು. ಯಾವ ನಿಮಿತ್ತರವಾಗಿ ಎತ್ತಿನ ಮೇಲೆ ಪ್ರೇಮ್ ಹುಟ್ಟಬೇಕು, ಹ್ಞೂ ಒಕ್ಕಲ್ತನದಾಗ ಆಸಕ್ತಿ ವಹಿಸಿ ಒಕ್ಕಲ್ತನ ಮಾಡಬೇಕು ಅವ್ರ ಅಂತೇಳಿ ಹ್ಞೂ ಈ ರೀತಿ ನಾವು ಪ್ರತಿ ವರ್ಷ ಹಾಂ 2.5 ಲಕ್ಷ ರೂಪಾಯಿ ತೆರಬಂಡಿ ಸಲುವಾಗಿ ಇಡೋರು. ಎತ್ತುಗಳಿಗೆ ಅವರು ಒಕ್ಕಲ್ತನ ಏನು ಮಾಡಿರ್ತಿರ್ತಾರೆ ಅವ್ರಿಗೆ ಅನುಕೂಲ ಆಗುವಂಗೆ ಅಂತೇಳಿ ಪ್ರತಿ ವರ್ಷ 2.5 ಲಕ್ಷ ರೂಪಾಯಿನ ತೆಗೆದುಬಿಡು ವ್ಯವಸ್ಥೆ ಇದಕ್ಕೆ ಮಾಡಿದ್ದೇವೆ. ಹಾಂ ಹಾಂ ಆ ಬಳಿಕ ಯಾರೇ ಆಕಳುಗಳು ಸಾಕ್ತದೆ ಅಂದ್ರೆ ಕರುವನ್ನು ಕೊಡುವಂಥ ವ್ಯವಸ್ಥಾನ ಅವ್ರಿಗೆ. ಹಾಂ ಆಕಳ ಸಾಕ್ತಂದ್ರೆ ಹೆಣ್ಣುಗರುಗಳನ್ನು ಅವ್ರಿಗೆ ಕೊಡ್ತೀನಿ. ಹ್ಞೂ ಈ ರೀತಿಯಾಗಿ ಆ ಎತ್ತಿನ ಬಂಡಿ ಆ ನಮ್ಮ ಹಳಿ ಕಾಲದ ಆಧಾರ್ ಕಾರ್ಡ ಹಾಂ ಮತ್ತು ಒಯ್ದವ್ರು ಎಲ್ಲಿ ಮಾಡ್ಕೊಂಡು ಹಾಂ ಹಾಂ ಅಂದ್ರೆ ಅವರಲ್ಲಿ ಇಡಬೇಕು. ಇರಬೇಕು. ಈ ರೀತಿಯಾಗಿ ನಮ್ಮ ಹಳೆಯ ಸಂಪ್ರದಾಯದ ಎತ್ತಿನ ಬಂಡಿ ಬಗ್ಗೆ ಮಾಹಿತಿ ಆಗಿರ್ಬೋದು. ಗೋ ಸಂವರ್ಧನೆ ಕೇಂದ್ರ ಇದು. ಗೋಗಳನ್ನ ಪ್ರಾಡಕ್ಟ್ ಹೆಂಗೆ ತಯಾರು ಮಾಡ್ತಾರಲ್ಲ ಹಂಗೆ ಗೋಗಳು ತಯಾರು ಮಾಡುವಂಥ ಕೇಂದ್ರ ಇದು. ಇದ್ರಿ ಹಾಂ ಹಾಂ